ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಬಗ್ಗೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ನ ಒಂದು ಎರರ್ ತೋರಿಸಿದೆ ಬ್ರೋ. ವೆಬ್ಸೈಟ್ ನಲ್ಲಿ ನಾವೇನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಕ್ ಹೋದ್ರೆ ಅಲ್ಲಿ ಆಡ್ ಫೈಲ್ ಅಂತಾನೆ ಬರ್ತಿಲ್ಲ ಬ್ರೋ. ಎರರ್ ಬರ್ತಿದೆ, ಬ್ಯಾಕ್ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ. ಸೊ ನಾಳೆ ಟ್ರೈ ಮಾಡಿ. ಏನಕ್ಕಪ್ಪ ಅಂದ್ರೆ ಎಲ್ಲರೂ ಕೂಡ ಅಟ್ ಎ ಟೈಮ್ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ವೆರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇನ್ನು 30ನೇ ತಾರೀಕು ತನಕ ಕೂಡ ಎಕ್ಸ್ಟೆಂಡ್ ಮಾಡಿದರೆ ಅಪ್ಲೈ ಡೇಟ್ ಬಂದ್ಬಿಟ್ಟು. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆನಾ. ಎರಡನೇದಾಗಿ ಇನ್ನು ತುಂಬಾ ಜನ ಕೇಳ್ತಿರುವಂತದ್ದು ವಿದ್ಯಾಸಿರಿ ಅಮೌಂಟ್ ಬಂದ್ಬಿಟ್ಟು ನಮ್ಗಿನ್ನ ಬಂದಿಲ್ಲ ಬರೋ ಅಂತ ಹೇಳ್ತಿದ್ರೆ. 15,000 ರೂಪಾಯಿ ಏನಿದು ವಿದ್ಯಾಸಿರಿ ಅಮೌಂಟ್ ಅನ್ನುವಂಥದ್ದು 100% ಬರುತ್ತೆ. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಅದಕ್ಕೇನು ಡೇಟು ಆ ತರ ಈ ತರ ಏನೂ ಇಲ್ಲ, ಆರಾಮಾಗಿ ಬರುತ್ತೆ. ಅದ್ರ ಪಾಡಿಗೆ ಅದು ಬರುತ್ತೆ, ತಲೆ ಕೆಡ್ಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಇನ್ನು ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ನನಗೆ ನಿನ್ನೆ ತಾನೇ 4,000 ರೂಪಾಯಿ ಕ್ರೆಡಿಟ್ ಆಗಿದೆ ಬ್ರೋ, ಬ್ಯಾಲೆನ್ಸ್ ಅಮೌಂಟ್ ಎಲ್ಲಿ ಬ್ರೋ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ತುಂಬಾ ಜನಕ್ಕೆ ಅವಾಗಲೇ ಬ್ಯಾಲೆನ್ಸ್ ಇದ್ದಿದ್ದ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನ ತುಂಬಾ ಜನಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬೋದು. DBT ಪುಷ್ ಆಗಿದ್ರು ಕೂಡ ಅಮೌಂಟ್ ಬಂದಿಲ್ಲ ಅಂತಾನು ಕೂಡ ತುಂಬಾ ಜನ ಕೇಳ್ತೀರಾ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ. ಇವಾಗ ಏನ್ ಯಾರಿಗೆಲ್ಲ 4,000 ರಿಸೀವ್ ಆಗಿಲ್ವೋ, ಆ ಒಂದು 4,000 ಯಾರಿಗೆಲ್ಲ ಬಂತು ಈ 2-3 ದಿನ ಗ್ಯಾಪ್ ಅಲ್ಲಿ ಯಾರಿಗೆಲ್ಲ ಬಂತು, ಅವರು ಇನ್ನ ಒಂದು ತಿಂಗಳು ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಬರುತ್ತೆ. ಅವ್ರು ಹೇಳಿರೋ ಪ್ರಕಾರ ಜಾನ್ವರಿ ಎಂಡ್ ಅಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನೀವು ಇಲ್ಲಿ ಕಾಯ್ಬೇಕಾಗುತ್ತೆ. ಅವೇಟೆಡ್ ಅಂತ ಯಾರಿಗೆಲ್ಲ ಇದೆ ಅವ್ರಿಗೂ ಕೂಡ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಆಗಿ ಜಾನ್ವರಿ ಎಂಡ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ವೇಟ್ ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನಕ್ಕಪ್ಪ ಅಂದ್ರೆ ಇದು ವೇಟ್ ಮಾಡ್ಲೇಬೇಕು. ಯಾರಿಗೆಲ್ಲ ಬ್ಯಾಲೆನ್ಸ್ ಅಮೌಂಟ್ ಇದೆ ಅವರು ಕೂಡ ವೇಟ್ ಮಾಡಿ. 1 ಮಂತ್ ಒಳಗೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಏನಕ್ಕಪ್ಪ ಅಂದ್ರೆ ಯಾರಿಗೆಲ್ಲ ಇನ್ನು 4,000 ಬಂದಿಲ್ವೋ ಅವ್ರು ಅವಾಗ ಹಂಗೆ ಕಮೆಂಟ್ ಮಾಡ್ತಿದ್ರು. ಬಟ್ ಇವಾಗ 4,000 ರೂಪಾಯಿ ಬಂದ್ಬಿಟ್ಟು ಅವ್ರಿಗೂ ಕೂಡ ರಿಸೀವ್ ಆಗಿದೆ ಅಲ್ವಾ. ಸೊ ಅದೇ ತರನೇ ಅಲ್ಲಿ ಏನ್ ಇನ್ಫಾರ್ಮೇಶನ್ ಬರುತ್ತೋ ಅದನ್ನ ನಿಮ್ಗೆ ಹೇಳ್ತೀನಿ ಅಷ್ಟೇ, ಏನೇನು ಇಲ್ಲ. ಬಟ್ ಯಾರಿಗೆಲ್ಲ ಡಾಕ್ಯುಮೆಂಟ್ಸ್ ನಲ್ಲಿ ವೆರಿಫಿಕೇಶನ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ಅವ್ರು ಸ್ವಲ್ಪ ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ವೆರಿಫಿಕೇಶನ್ ಆಗುತ್ತೆ. ಯಾರಿಗೆಲ್ಲ ಏನೋ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ವೋ ಅವರು ಕೂಡ ಈ ನೆಕ್ಸ್ಟ್ ವೀಕ್ ತನಕ ಕೂಡ ವೇಟ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವ್ದನ್ನ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಅಪ್ಲೈ ಮಾಡಿ ಬಿಟ್ಬಿಡಿ ಅಷ್ಟೇ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಅಮೌಂಟ್ ಬಂದಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಡೈಲಿ ಅಪ್ಡೇಟ್ ಅಂದ್ರೆ ಏನಿರುತ್ತೆ ಹೇಳಿ ಅಪ್ಡೇಟ್ ಮಾಡುವಂಥದ್ದು. ನೀವು ಒಂದ್ಸತಿ ಅಪ್ಲಿಕೇಶನ್ ಹಾಕಿ ಬಿಟ್ಬಿಟ್ರೆ ಅಮೌಂಟ್ ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಸೊ ನೀವು ಅಪ್ಲಿಕೇಶನ್ ಹಾಕಿ ಇನ್ನು 30ನೇ ತಾರೀಕು ತನಕ ಕೂಡ ಟೈಮ್ ಇದೆ. ಅಪ್ಲಿಕೇಶನ್ ಹಾಕಿ ಆರಾಮಾಗಿರಿ. ಖಂಡಿತವಾಗ್ಲೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದ ತಕ್ಷಣ ಅಮೌಂಟ್ ಬರ್ತೇನೆ. ಏನಕ್ಕಪ್ಪ ಅಂದ್ರೆ ನೀವು ಫಂಡ್ ರಿಲೀಸ್ ಆಗುವಂತ ಒಂದು ಟೈಮ್ ನಲ್ಲಿ ಅಪ್ಲೈ ಮಾಡಿದ್ರೆ ಅಟ್ ಎ ಟೈಮ್ ಎಲ್ಲರಿಗೂ ಕೂಡ ಬಂದ್ಬಿಡುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ವೆರಿಫಿಕೇಶನ್ ಆಗಬೇಕು, ಪ್ರತಿಯೊಂದೂ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ. ನೋಡೋಣಂತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ವಂದೇ ಮಾತರಂ.